कांग्रेस के दल्लाल लीडरों से कहना चाहता हूं, ओ दल्लालों, ओ कांग्रेस के नौकर चाकर गुलामों, तुमने आज तक एसडीपी के दियाला नौजवानों को नहीं देखा है। मोदी की ताकत हमें नहीं रोक सकी, योगी का जुल्म नहीं रोक सका, अमित शाह की चापलूसी नहीं रोक सकी, कोई ताकत हमें रोक नहीं सकती, क्योंकि हम सिर्फ और सिर्फ अल्लाह रब्बुल इज्जत से डरने वाले हैं। किसी की ऐसी ताकत नहीं कि वो हमें डरा सके। ದಾವಣಗೆರೆ ಉಪಸಮರದ ಅಖಾಡ ಈಗ ಕೇವಲ ಮತಗಳ ಚದುರಂಗದಾಟವಾಗಿ ಉಳಿದಿಲ್ಲ, ಬದಲಾಗಿ ಇದು ಸ್ವಾಭಿಮಾನದ ಹೋರಾಟವಾಗಿ ಮಾರ್ಪಟ್ಟಿದೆ. ಹೌದು, ದಾವಣಗೆರೆಯಲ್ಲಿ ಈಗ ಮೌಲಾನಾ ನೂರುದ್ದೀನ್ ಫಾರೂಖಿ ಅವರ ಭರ್ಜರಿ ಪ್ರಚಾರದ ಅಬ್ಬರ ಶುರುವಾಗಿದೆ. ಆದರೆ ಈ ಪ್ರಚಾರ ಕೇವಲ ಬೆಂಬಲಕ್ಕಲ್ಲ, ಬದಲಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧದ ಆಕ್ರೋಶದ ಕಿಡಿಯಾಗಿ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಪ್ರಚಾರಕ್ಕೆ ಇಳಿದಿರುವ ಕೆಲ ನಾಯಕರು ಇತ್ತೀಚೆಗೆ ಮುಸ್ಲಿಂ ಸಮುದಾಯದ ಬಗ್ಗೆ, ಮೌಲ್ವಿಗಳು ಹಾಗೂ ಉಲೆಮಾಗಳ ಬಗ್ಗೆ ನೀಡಿದ ಹೇಳಿಕೆಗಳು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿವೆ. ಗಡ್ಡ ಮತ್ತು ಟೊಪ್ಪಿಗೆಯನ್ನು ಅವಹೇಳನ ಮಾಡುವ ಮೂಲಕ ವಿಕೃತಿ ಮೆರೆದಿದ್ದಾರೆ ಎನ್ನಲಾದ ನಾಯಕರ ವಿರುದ್ಧ ಮೌಲಾನಾ ನೂರುದ್ದೀನ್ ಫಾರೂಖಿ ಅವರು ಈಗ ನೇರ ಯುದ್ಧ ಸಾರಿದ್ದಾರೆ. ಸಮುದಾಯದ ಗೌರವಕ್ಕೆ ಧಕ್ಕೆ ತಂದ ನಾಯಕರ ವಿರುದ್ಧ ವೇದಿಕೆಯಲ್ಲೇ ಮೌಲಾನಾ ನೂರುದ್ದೀನ್ ಫಾರೂಖಿ ಆಕ್ರೋಶ ಹೊರಹಾಕಿದ್ದಾರೆ. कांग्रेस के दल्लाल लीडरों से कहना चाहता हूं, ओ दल्लालों, ओ कांग्रेस के नौकर चाकर गुलामों, तुमने आज तक एसडीपी के दियाला नौजवानों को नहीं देखा है। मोदी की ताकत हमें नहीं रोक सकी, योगी का जुल्म नहीं रोक सका, अमित शाह की चापलूसी नहीं रोक सकी, कोई ताकत हमें रोक नहीं सकती, क्योंकि हम सिर्फ और सिर्फ अल्लाह रब्बुल इज्जत से डरने वाले हैं। किसी की ऐसी ताकत नहीं कि वो हमें डरा सके। आज ये रिजवान अरशद साहब, ये सलीम साहब आकर एसडीपी को चैलेंज करना चाहते हैं। हम तुम्हारे चैलेंज से डरने वाले नहीं। अगर तुम्हें दम है, जाओ, कौम ने जिताकर तुम्हें असेंबली में भेजा है। यहाँ दावणगिरे के स्टेज पर आकर धाड़ना आसान है। क्यों? क्योंकि वहां जाने के बाद तुम नौकर बनकर आए हो, दावणगिरे में चाकर बनकर अपनी चापलूसी करने के लिए आए हो। यहाँ धाड़ना आसान है। दम है, जाओ, असेंबली में हिजाब के बारे में आवाज उठा के बताओ, जाओ जाओ, हलाल बीफ के बारे में हाथ उठा के बताओ। अगर तुम्हें दम है तो जाओ, श्रीरंगपट्टनम के बारे में आवाज उठा के बताओ। तुम्हें दम है, बाबरी मस्जिद के बारे में आवाज उठाकर बताओ। ಪ್ರಚಾರದ ಭರದಲ್ಲಿ ಅಸಭ್ಯವಾಗಿ ವರ್ತಿಸಿದ ಕೈ ನಾಯಕರಿಗೆ ತಕ್ಕ ಶಾಸ್ತಿ ಮಾಡುವಂತಹ ಮಾತುಗಳ ಮೂಲಕ ಮೌಲಾನಾ ಅವರು ಬಿಸಿ ಮುಟ್ಟಿಸಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಚಿಹ್ನೆಗಳನ್ನು ಮತ್ತು ಹಿರಿಯರನ್ನು ಅವಮಾನಿಸುವುದನ್ನು ಸಹಿಸುವುದಿಲ್ಲ ಎಂದು ಅವರು ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ ಅಂಗಳದಲ್ಲೇ ನಿಂತು ಕಾಂಗ್ರೆಸ್ ನಾಯಕರ ವಿಕೃತಿಯ ವಿರುದ್ಧ ಮೌಲಾನಾ ಅವರು ನೀಡಿದ ಆ ತೀಕ್ಷ್ಣವಾದ ಪ್ರತಿಕ್ರಿಯೆ ಹೇಗಿತ್ತು? ಇಲ್ಲಿದೆ ನೋಡಿ ಅವರ ಭಾಷಣದ ಆಯ್ದ ಭಾಗ. ವೀಕ್ಷಕರೇ, ರಾಜಕೀಯದ ಇಂತಹ ಪ್ರಮುಖ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಸತ್ಯದ ಪರವಾಗಿರುವ ನಮ್ಮ ಧ್ವನಿಯನ್ನು ಬೆಂಬಲಿಸಲು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ.